ಹಾಗಾಗಿ ದಯವಿಟ್ಟು ಇದು ಹಗಲ್ದವರೆಡೆ ಏನಾಗ್ತಾ ಇದೆಯೋ ಅದನ್ನ ನಿಲ್ಲಲೇಬೇಕು. ಈಗ AEE ಮತ್ತು AEಗೆ ಫೋನ್ ಮಾಡೋಣ. ನೋಡಿ, ಇಲ್ಲಿ ಯಾವುದೇ ರೀತಿಯ ಟೆಂಡರ್ದು ಒಂದು ಫಲಕ ಇಲ್ಲ. ಎಷ್ಟು ಕೊಟ್ಟು ತಗೋಬೇಕು, ಯಾವ ಗಾಡಿಗೆ ಎಷ್ಟು ತಗೋಬೇಕು, ಆಮೇಲೆ ಅವ್ರು ಕೊಟ್ಟಿರುವ ಟೆಂಡರ್ ಕಾಪಿ ಇಲ್ಲ. ಹಾಗಾಗಿ ಇಲ್ಲಿ ಮಾಡ್ತಾ ಇರೋದು ಅಕ್ಷರಶಃ ಹಗಲ್ದವರೆಡೆ ಜನಗಳ ಹತ್ರ ಸುಲಿಗೆ. ಆ ಸುಲಿಗೆನ ನೋಡ್ಕೊಳ್ಳೋದಕ್ಕೆ ಆಗ್ತಿರುವಂಥ ಅಧಿಕಾರಿ ಮಶಾಣ ಸೇರಿದ್ದಾನೆ. ಯಾಕೆ ನಾನು ಅವಾಗಿನ ಮಶಾಣ ಅಂದ್ರೆ ಅಧಿಕಾರಿಗೆ ಯೋಗ್ಯತೆ ಇಲ್ಲ ಅಂದರೆ ರಾಜೀನಾಮೆ ಕೊಟ್ಟು ತೊಲಗ್ರಿ. ನಮ್ಮ ತೆರಿಗೆ ಹಣದಿಂದ ನೀವೆಲ್ಲ ತಗೊಳ್ತಿರೋ ಸಂಬಳ ನಾಚಿಕೆ ಮರ್ಯಾದಿಲ್ವಾ? ಇಂಥವ್ರನ್ನೆಲ್ಲ ಕಡಿಮೆ ಆಗೋದು ನಿಮ್ಗೆ ಕೈಲಾಗಲ್ಲ ಅಂದರೆ ತೊಲಗ್ರಿ. ನಮ್ಮ ದುಡ್ಡನ್ನ ನೀವು ತಗೊಂಡು ಹಾಳು ಮಾಡ್ತೀರಾ? ಇದು ನಮ್ಮ ಮಾರ್ಕೆಟ್ನ ಬೃಹತ್ ದೊಡ್ಡ ಬಿಲ್ಡಿಂಗು, ಹೇಳ್ಕೊಳ್ಳೋದಕ್ಕೆ ದೊಡ್ಡ ಬಿಲ್ಡಿಂಗು ಇಲ್ಲಿ ಹಗಲ್ದವರೆಡೆ ಆಗ್ತಾ ಇದೆ. ನೋಡ್ತೀನಿ, ಇವರಾಗಲಿ 40 ರೂಪಾಯಿ 1 ಅವರ್ ಕಾರ್ಗೆ ಎಷ್ಟೇ ಟೆಂಡರ್ ಆಗಿರೋದು. ಏನು ಮಾಡ್ತಾರೆ ನೀವೆಲ್ಲ ಅಧಿಕಾರಿಗಳೇ? ನೀವು ತಿಂತಾ ಇದ್ದೀರಾ ಇಲ್ಲ ಏನನ್ನ ಅದು ತಿಂತಾ ಇದ್ದೀರಾ? ಹಾಗಾಗಿ ನೋಡಿ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನೋ ಒಂದು ಸಾಧಿಸ್ಬೇಕು. ಈ ಥರ ಹಗಲ್ದವರೆಡೆ ಮಾಡ್ತಾ ಇರೋದನ್ನ ನಿಮ್ಗೆ ಎಷ್ಟು ಪಾಲಿದೆ? ಅಧಿಕಾರಿಗಳಿಗೆ ಎಷ್ಟಿದೆ ಪಾಲು? ಇದರಲ್ಲಿ ನಿಮ್ಗೆ ಎಷ್ಟಿದೆ ಪಾಲು? ನಿಮಗೆ ನಾಟ್ಯ ಮರ್ಯಾದಿದ್ರೆ ಈ ಕೊಳ್ಳ ಕಡಿಮೆ ಹಾಕ್ಬೇಕು. ನಾಳೆ ನಿಮ್ಮ ಕಚೇರಿಗೆ ಯಾವ ಅಧಿಕಾರಿ ಬರ್ತಾನೋ ಅಧಿಕಾರಿ ಮುಂದ್ಗಡೆ ನಾನು ಮುಖ್ಯ ಆಗ್ತೀನಿ. ಯಾವುದೇ ಕಾರಣಕ್ಕೂ ನಮ್ಮ KRS ಪಕ್ಷ ಬಿಡೋದಿಲ್ಲ. ಅಲ್ಲಿಗೆ ಬಂದು ಈ ಹಗಲ್ದವರೆಡೆವನ್ನು ನಿಲ್ಲಿಸೋದಕ್ಕೆ ನಮ್ಮ ಕೈಯಲ್ಲಾಗಿರೋ ಪ್ರಯತ್ನ ಮಾಡಿಯೇ ಮಾಡ್ತೀನಿ. ಈ ಮಾರ್ಕೆಟಲ್ಲಿರುವ ಪಾರ್ಕಿಂಗ್ ಸರಿ ಹೋಗಬೇಕು. ಇಲ್ಲ ಇವ್ರು ಟೆಂಡರ್ ಕ್ಯಾನ್ಸಲ್ ಆಗಿ ಟೆಂಡರ್ ಇಲ್ವಾ, ಇಲ್ಲ ಹಗಲ್ದವರೆಡೆ ಮಾಡ್ಕೊತಾ ಇದ್ದೀರಾ? ನನಗಂತೂ ಗೊತ್ತಿಲ್ಲ. ನೋಡಿ ಸ್ವಾಮಿ, 1 ಅವರ್ ಪಾರ್ಕಿಂಗಿಗೆ 1 ಅವರ್ ನಾನು ಬಿಲ್ ಕೊಡಲಿಲ್ಲ. ಬಿಲ್ 40 ರೂಪಾಯಿ ಕೊಡಲಿಲ್ಲ, 40 ರೂಪಾಯಿ ತೊಗೊಂಡಿದ್ದಾರೆ. ಯಾವ ರೀತಿ ತೊಗೊಂಡಿದ್ರು 40 ರೂಪಾಯಿ? ಯಾರಪ್ಪಂದು 40 ರೂಪಾಯಿ? ಯಾರು ಸ್ವಾಮಿ 40 ರೂಪಾಯಿ? ಎಷ್ಟು ಅವರ್ ಆಗಿದೆ ಆದ ನಂತರ ಬಿಲ್ ಕೊಡಬೇಕು ಅನ್ನೋದು ಅವ್ರ ಕರ್ತವ್ಯ, ಆದ್ಯ ಕರ್ತವ್ಯ. ಯಾಕೆ ಕೊಡ್ತಾ ಇಲ್ಲ? ಯಾಕೆ ಈಗ ನನ್ನ ಹತ್ರ 40 ರೂಪಾಯಿ ತೊಗೊಂಡ್ರು, ಯಾಕೆ ನೀವು ಬಿಲ್ ಕೊಡ್ತಾ ಇಲ್ಲ? ಅಲ್ಲ, ನನಗೆ ಯಾಕೆ ಕೊಡಲಿಲ್ಲ? ನನಗೆ ಯಾಕೆ ಕೊಡಲಿಲ್ಲ? ಅಲ್ಲ, ತಗೊಂಡಿದ್ದಕ್ಕೆ ಆಮೇಲೆ ನೀವು ದುಡ್ಡು ತೊಗೊಂಡಿದ್ದು ಬಿಲ್ ಕೊಡಬೇಕು. ಎಲ್ಲಿದ್ದು ಇದು? ಅವಾಗ ನಾನು ತಗೊಂಡೋಗಿ ಬಂದಿದ್ದೀನಿ. ಇದು ಇಲ್ಲಿ ನಿಮಗೆ ದುಡ್ಡು ಕೊಟ್ಟ ಮೇಲೆ ದುಡ್ಡಿನ ರಸೀದಿಯಲ್ಲಿ ರಸೀದಿ ಕೊಡಿ. ನನಗೆ ರಸೀದಿ ಕೊಡಿ. ನನ್ನ ಗಾಡಿಗೆ ಎಷ್ಟಾಗಿದೆ ರಸೀದಿ ಕೊಡಿ. ರಸೀದಿ ಕೊಡ್ಬೇಕು. ಇಲ್ಲ ಅಂದ್ರೆ ಅಧಿಕಾರಿಗಳಿಗೆ ಫೋನ್ ಮಾಡಿ ನಾನು ಕಳಿಸ್ತೀನಿ. ಬಿಡೋದಿಲ್ಲ, ಇಲ್ಲಿಂದ ಎತ್ತೋದಿಲ್ಲ. ರಸೀದಿ ಕೊಡಿ, ನನ್ನ ಗಾಡಿಗೆ ರಸೀದಿ ಕೊಡಿ. 40 ರೂಪಾಯಿ ಕೇಳಿದ್ರೆ 40 ರೂಪಾಯಿ ಕೊಟ್ಟಿದ್ರೆ ಹಾಗೆ ತಗೊಂಡು ಬರುತ್ತೆ. 40 ರೂಪಾಯಿ ಕೊಟ್ಟಿದ್ದೀನಿ, ಹಾಗಾಗಿ ನನಗೆ ರಸೀದಿ ಕೊಡಿ. ನಿಮ್ಗೆ ರಸೀದಿ ಕೊಡಬೇಕು. ಟೆಂಡರ್ದು ಏನು ಆರ್ಡರ್ ಕಾಪಿ ಇರಬೇಕಾಗಿಲ್ಲ. ಹಗಲ್ದವರೆಡೆ ಮಾಡ್ಕೊಂಡು ತಿಂತಾ ಇದ್ದೀರ. ನಿಮಗೂ ನಾಚಿಕೆ ಮರ್ಯಾದೆ ಇರಬೇಕು. ನನಗೆ ಕೊಡಿ ಸರ್, ಇದೇನಿದೆಯೋ ನನಗೆ ನನ್ನ ಬಿಲ್ ಕೊಡಿ. ನನ್ನ ಗಾಡಿಗೆ ಆಗಿರುವಂಥ, ನನ್ನ ಕಾರ್ಗೆ ಆಗಿರುವಂಥ ಬಿಲ್ ಕೊಡಿ. ಬಿಲ್ ಕೊಡಿ. ಅಲ್ಲ, ಗೊತ್ತಿಲ್ಲದೆ ಏನು ತಗೊಂತಾರೆ? ಗೊತ್ತಿಲ್ಲದಿಂದ ಏನು ಕಳಿಸಿದ್ದಾರೆ? ಓಡಿಸಿದ್ರಿಂದ ಓಡಿಸಿ ಸ್ವಾಮಿ, ಓಡಿಸಿ. ಇವಾಗ ಕಿತ್ಕೊಳ್ಳೋ ಮಿಷಿನ್ ಓಡಿಸಿ ತಗೊಂಡ್ರೆ ಓಡಿಸಿ ಆ ಕಡೆ. ಇಂಥ ನೋಡಿ, ಇಂಥ ಕಳ್ಳರನ್ನೆಲ್ಲ ಇಟ್ಕೊಂಡಿರು ಸಾಕ್ತಾ ಇದ್ದಾರೆ ಅಂದರೆ ಇದನ್ನು ಹಗಲ್ದವರೆಡೆ ಅಲ್ವಾ? ಕಳ್ಳರಲ್ವ ಇವರು? ಕಳ್ಳರಲ್ವ ಇವರೆಲ್ಲ? ಲೂಟಿಗಾರರಲ್ಲ ಇವರೆಲ್ಲ? ಒಂದು ಮಾನ ಮರ್ಯಾದೆ ಇದೆ ಇವ್ರಿಗೆಲ್ಲ. ನಿಮಗೆಂತ ಬುದ್ಧಿ ಇದ್ದೀರಿ? ನೀವು ಹೆಂಗೆ ಇಟ್ಕೊಂಡಿದ್ದೀರಿ? ಕಳ್ಳರನ್ನೆಲ್ಲ, ಕಳ್ಳರನ್ನ ಸುಳ್ರನ್ನ ಎಲ್ಲ ನೀವು ಹೆಂಗೆ ಇಟ್ಕೊಂಡಿದ್ದೀರಾ? ನಿಮ್ಗೆ ನಾಚಿಕೆ ಆಗಲ್ವಾ? ಅದು ಅವ್ರನ್ನೆಲ್ಲ ಕಟ್ಟಾಕಿದ್ದೀರಲ್ಲ, ನಿಮ್ಗೊಂದು ಇಷ್ಟ ಅಂತಲ್ಲ ಕಿತ್ತಾಕಿದ್ರು ಕಟ್ಟ ಅಂತ. ನಿಮ್ಗೊಂದು ಬೆಲೆ ಅಂತ ಕೊಟ್ಟಿಲ್ಲ, ನಿದ್ದೆ ಮಾಡಿಲ್ಲ. ನಿಮ್ಮ ಮಾನ ಮರ್ಯಾದೆ ಇಲ್ವಾ? ಅನ್ನುತ್ತೆ ನಿಮಗೆಲ್ಲ. ನನ್ನ ಗಾಡಿ ಮೇಲೆ ನನ್ನ ಗಾಡಿಗೆ ಕೊಡಿ, ನಾನು ಬಿಲ್ ಕೊಡಿ. ನಾವು ಹೋಗ್ತೀವಿ, ಬಿಲ್ ಕೊಡಿ. ನಾನು ನಾಳೆ ಅಧಿಕಾರಿಗಳು ಕರ್ಸಿದ್ರೆ ನನಗೆ ಗೊತ್ತಿದೆ. ಇವ್ರಿಗೆ ಯಾವ ರೀತಿ ಕಂಪ್ಲೇಂಟ್ ಕೊಡ್ಬೇಕು ನನಗೆ ಗೊತ್ತಿದೆ. ಇದೊಂದೇ ಮಾಡಿಲ್ಲ, ನಾನು ಕ್ಯಾನ್ಸಲ್ ಮಾಡ್ಸೋಣ. ಈಗ ತಗೊಳ್ಳೋದಲ್ಲ, ಕ್ಯಾನ್ಸಲ್ ಆಗಲೇಬೇಕು. ನನಗೆ ಬಿಲ್ ಕೊಡಿ. 40 ರೂಪಾಯಿ ಬಿಲ್ ಕೊಡಿ. 40 ರೂಪಾಯಿ ತೊಗೊಂಡಿದ್ದೀರಲ್ಲ, ಯಾವ ರೀತಿ ತೊಗೊಂಡಿದ್ದೆ ನಿಮ್ಮ ಟೆಂಡರ್ ಕಾಪಿ ನನಗೆ ತೋರಿಸ್ಲೇಬೇಕು. ಈಗ ನನಗೆ ಆ ವಿಡಿಯೋಗೆ ಆರ್ಡರ್ ಕಾಪಿ ಇದ್ದು ನನಗೆ ಕಲೆಕ್ಷನ್ ಮಾಡ್ತಾರೆ. ಒಂದಕ್ಕೂ ಕಲೆಕ್ಷನ್ ಮಾಡೋದಿಲ್ಲ. ಅಲ್ಲ ಸ್ವಾಮಿ, ಆರ್ಡರ್ ಕಾಪಿ ಎಲ್ಲಿ ಕಲೆಕ್ಷನ್ ಮಾಡ್ತೀನಿ ಅಲ್ಲಿ ಇಡಬೇಕು. ಅಲ್ಲ, ನೀವು ಕೊಡ್ಬೇಡಿ. ಕೊಡಂಗಿಲ್ಲ. ಯಾಕೆ ಕೊಡಬೇಕು? ಟೆಂಡರ್ ಕಾಪಿ ಇದೆ ಇಲ್ಲ, ಟೆಂಡರ್ ಕಾಪಿ ಹಾಕಿ ಹೋಗಿ ಕೊಡಬೇಡಿ. ನಿಮ್ಗೆ ಯಾಕೆ ಕೊಡ್ತೀನಿ? ಆರ್ಡರ್ ಕೊಡ್ಬೇಡಿ, ಹೋಗಿ ಕೊಡಬಾರ್ದು. ಟೆಂಡರ್ ಕಾಪಿ ಹಾಕಿಲ್ಲ ಕೊಡೋದಿಲ್ಲ. ಹೋಗಿ ಸ್ವಾಮಿ, ನೀವೆಲ್ಲ ಹೋಗಿ ಟೆಂಡರ್ ಕಾಪಿ ಇಲ್ಲ. ನೀವು ಹೆಂಗೆ ತೊಗೊಂತೀರಾ? ಟೆಂಡರ್ ಕಾಪಿ ತೋರಿಸೋಂಗೆ ಅಲ್ಲ, ಟೆಂಡರ್ ಕಾಪಿ ತೋರಿಸಿ ವಾಪಸ್ ಟೆಂಡರ್ ಕಾಪಿ ತೋರಿಸಿ. ಹಗಲ್ದವರೆ ಹೋಗಿ ಸ್ವಾಮಿ, ನೀವೆಲ್ಲ ನೋಡೋಣ ಯಾಕೆ ನೀವು ಹಗಲ್ದವರೆಡೆ ಮಾಡ್ತಾ ಇದ್ದೀರಾ. ಹೋಗಿ, ನೀವು 5 ರೂಪಾಯಿ ಕೊಡಿ. ನಡೀರಣ್ಣ, ಹೇಳ್ತಾ ಇಲ್ವಾ? ಇವರೆಲ್ಲ ಹಗಲ್ದವರೆಡೆ ಮಾಡ್ತಾರೆ. ಕೇಳೋದಕ್ಕೆ ನಿಮ್ಗಿಲ್ಲ ಧೈರ್ಯ. ನಾವು ಕೇಳ್ತಾ ಇದ್ದೀವಿ, ಕೇಳಬೇಕಲ್ಲ. ಇದೆಲ್ಲ ನಮ್ಮ ಹತ್ರ ಸುಳ್ಗೆ ಮಾಡ್ತಾ ಇರೋದು ಇವರೆಲ್ಲ.
ಟೆಂಡರ್ ಇಲ್ಲದೆ ಏನಕ್ಕೆ ದುಡ್ಡು ಕಲೆಕ್ಷನ್ ಮಾಡ್ತಾರೆ ಅಲ್ವಾ? ನಡೀರಿ, ದುಡ್ಡು ಕೊಡಬೇಡಿ, ಟೆಂಡರ್ ಬೋರ್ಡ್ ಹಾಕ್ಬೇಕಲ್ಲಿ. ಕೇಳ್ಬೇಕಣ್ಣ, ನೀವೆಲ್ಲ ಕೇಳ್ಬೇಕು, ನೀವೆಲ್ಲ ಬುದ್ಧಿವಂತರಿದ್ದೀರಾ, ಕೇಳ್ಬೇಕು. ನಾವು ಬೇರೆ ಪಾರ್ಟಿನೇ ಕೇಳ್ಬೇಕಾ? ಕೇಳೋದಿಲ್ಲ. ಪ್ರತಿಯೊಬ್ಬರು ಕೇಳ್ಬೇಕಣ್ಣ. ನಾವೇನೋ ಇವತ್ತು ಯೂನಿಫಾರ್ಮ್ ಹಾಕೊಂಡಿಲ್ಲ. ಯೂನಿಫಾರ್ಮ್ ಹಾಕೊಂಡಿದ್ರೆ ಇನ್ನ ಇವರು ಅಧಿಕಾರಿಗಳು ಕರೆಸಿ ಇವ್ರ ಮೇಲೆ ಏನಿದೆಯೋ ಕಾನೂನು ರೀತಿ ಕ್ರಮ ಜರುಗಿಸಿ ಎಫ್ಐಆರ್ ಹಾಕ್ಸ್ತಾ ಇದ್ರಿ. ದಯವಿಟ್ಟು ಕೊಡೋವಾಗ ಯಾಕೆ ಕೊಡಬೇಕು? ನೀವು ದುಡ್ದಿರೋ ದುಡ್ಡು ಅಲ್ವಣ? 20 ರೂಪಾಯಿ ನೀವು ದುಡ್ದಿರೋ ದುಡ್ಡು ಯಾಕೆ ಬಿಡ್ತೀರಾ? ದಯವಿಟ್ಟು ಪ್ಲೀಸ್ ಯಾರು ಅಷ್ಟೇ ಕೊಡೋವಾಗ ಅದು ಟೆಂಡರ್ ಕಾಪಿ ನೋಡ್ಕೊಡಿ. ಇಲ್ಲಿ ಟೆಂಡರ್ ಕಾಪಿ ಇಲ್ಲ ಅಣ್ಣ, ಏನು ಕೊಡೋದಿಲ್ಲ, ಹೊಡ್ರೋಣ ಬನ್ನಿ, ಅಧಿಕಾರಿ ಬರ್ತಾರೆ ಬನ್ನಿ ನೋಡೋಣ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಈ ಹಗಲ್ದೋರಾಟನ ನಿಲ್ಲಿಸೋಣ, ಇಂಥ ಕಳ್ಳರನ್ನ ಸುಳ್ಳನ್ನ ಓಡಿಸೋಣ, ಇಲ್ಲಿಗೆ ನಿಲ್ಲಿಸೋಣ ಅಂತ ಹೇಳ್ತಾ ಅಧಿಕಾರಿಗಳ ಹತ್ರ ಈ ಕೂಡಲೇ ನಾನು ಅಲ್ಲಿಗೆ ಆದರೆ ಹೋಗಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ, ಬಿಡೋದಿಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಕಟ್ ಮಾಡಿ.